ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ನೀಟ್ ರೀ ಎಕ್ಸಾಮ್ ಏನಾದರೂ ಕಂಡಕ್ಟ್ ಮಾಡ್ತಾರಾ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ನೀಟ್ ಎಕ್ಸಾಮ್ ಇಶ್ಯೂ ಏನಿದೆ ಇದು ಕೋರ್ಟ್ ಅಲ್ಲಿ ಹಿಯರಿಂಗ್ ಮೇಲೆ ಹಿಯರಿಂಗ್ ಹೋಗ್ತಾನಿದೆ. ಇದರಿಂದ ಎಲ್ಲರಿಗೂ ಕೂಡ ಈ ಒಂದು ಡೌಟ್ ಬಂದಿದೆ. ಸೊ ಇದರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಇದರ ಜೊತೆಗೆ ಇಲ್ಲಿ ಹೊಸದಾಗಿ 5 ಮೆಡಿಕಲ್ ಕಾಲೇಜ್ಗಳು ಆ್ಯಡ್ ಆಗ್ತಾ ಇದಾವೆ ಅನ್ನುವಂಥ ಇನ್ಫಾರ್ಮೇಶನ್ ಕೂಡ ಏನು ಬಂದಿತ್ತು ಅದ್ರ ಬಗ್ಗೆನೂ ಕೂಡ MCC ಅವರು ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಅದಕ್ಕಿಂತ ಮುಂಚೆ ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ನೀಟ್ ಕೌನ್ಸಿಲಿಂಗ್ ಮುಗಿಯೋವರೆಗೂ ನಿಮಗೆ ಇದೇ ರೀತಿ ಬ್ಯಾಕ್ ಟು ಬ್ಯಾಕ್ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇಲ್ಲಿ ನೀಟ್ ಕೇಸ್ ಹಿಯರಿಂಗ್ ಏನಿತ್ತು ನಿನ್ನೆ 10ನೇ ತಾರೀಕು ಅದು 11ನೇ ತಾರೀಕಿಗೆ ಪೋಸ್ಟ್ ಪೋನ್ ಆಗಿದೆ. ಅಂದ್ರೆ ಇವತ್ತು ಕೋರ್ಟ್ ಅಲ್ಲಿ ಹಿಯರಿಂಗ್ ನಡೀತಾ ಇದೆ. ಸೊ ನಿಮಗೆ ಇವತ್ತು ಫೈನಲ್ ರಿಸಲ್ಟ್ ಗೊತ್ತಾಗಬಹುದು. ಅಲ್ಲಿ ಕೋರ್ಟ್ ಅಲ್ಲಿ ಮೇನ್ ಆಗಿ ಹೇಳಿರೋದೇನೆಂದ್ರೆ ಇಲ್ಲಿ ನೀಟ್ ಪೇಪರ್ ಯಾವ ತರ ಲೀಕ್ ಆಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ತರ ಲೀಕ್ ಆಗಿದೆ ಅಂತ ಈ ರೀತಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದರೂ ಲೀಕ್ ಆಗಿದ್ರೆ ರೀ ಎಕ್ಸಾಮ್ ಮಾಡಲೇಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದರ ಜೊತೆಗೆ CBದವರಿಗೆ ರಿಪೋರ್ಟ್ ಕೂಡ ಮಾಡೋಕ್ಕೆ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತೆ ರೀ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಎಷ್ಟು ಖರ್ಚಾಗಬಹುದು, ಏನೇನು ಪ್ರಾಬ್ಲಮ್ ಬರುತ್ತೆ ಇದೆಲ್ಲ ಡಿಸ್ಕಸ್ ಮಾಡಿ ಒಂದು ಫೈನಲ್ ಡೇಟ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದೇ ಜುಲೈ 11ನೇ ತಾರೀಕಿಗೆ ನಿಮಗೆ ಜಡ್ಜ್ಮೆಂಟ್ ಕೂಡ ಬರುವಂತ ಸಾಧ್ಯತೆ ಇದೆ. ಸೊ ಎಲ್ಲರೂ ಕೂಡ ವೇಟ್ ಮಾಡಿ. ಈಗ MCC ಅವರು ಒಂದು ಕ್ಲಾರಿಫಿಕೇಶನ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಏನಂದ್ರೆ ಇಲ್ಲಿ MCC ಅವರು ಏನೋ ಒಂದು ಲಿಸ್ಟ್ ನ ಬಿಟ್ಟಿದ್ರು ಮೆಡಿಕಲ್ ಕಾಲೇಜ್ಗಳದ್ದು ಅಂದ್ರೆ ಈ ವರ್ಷ ಕೌನ್ಸಿಲಿಂಗ್ ಆ್ಯಡ್ ಆಗತ್ತೆ ಅಂತ ಏನೋ ಒಂದು ಲಿಸ್ಟ್ ನ ಬಿಟ್ಟಿದ್ರು. ಅದು ಕಂಪ್ಲೀಟ್ ಆಗಿ ಅಂದ್ರೆ 100% ಆಗಿ ಆ್ಯಡ್ ಆಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಇಷ್ಟು ಕಾಲೇಜ್ಗಳಿಗೆ ಅಪ್ರೂವಲ್ ನ ಕಳಿಸಿದ್ದಾರೆ. ಅದು ಅಪ್ರೂವ್ ಕೂಡ ಆಗ್ಬೋದು ಅಥವಾ ಡಿಸ್ಅಪ್ರೂವ್ ಕೂಡ ಆಗ್ಬೋದು. ಅದೇನಾದರೂ ಅಪ್ರೂವ್ ಆದರೆ ನಿಮಗೆ ಕೌನ್ಸಿಲಿಂಗ್ 5 ಕಾಲೇಜ್ಗಳು ಆ್ಯಡ್ ಆಗುತ್ತೆ. ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ಗಳು ಬೇಕಾದರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.